ಹಲೋ ಗೈಸ್, ಈಗ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಮಾಡಲ್, ಯಾಕಂದ್ರೆ 5th ಮಾಡಲ್ ಪಾಸಿಂಗ್ ಪ್ಯಾಕೇಜ್ ಮಾಡೋರಿಗೆ ಈ ಮಾಡಲ್ ಭಾಳ ಇಂಪಾರ್ಟೆಂಟೇ ಆಗ್ತದ. ಸೊ ಫಿಕ್ಸ್ ಕ್ವಶನ್ ಅಂತಾನೆ ಹೇಳ್ಬೋದು ಇದು, ಯಾಕಂದ್ರೆ ಭಾಳ ಸಲ ಕೇಳ್ಯಾರ ಯೂಲರ್ಸ್ ಥಿಯರಮ್ ಅಂತ ಹೇಳಿ. ಇದು ಹೆಂಗೆ ಆಗ್ತದಂದ್ರೆ ಯೂಲರ್ಸ್ ಥಿಯರಮ್ ಕೂಡ ಒಂದ್ಸಲ ರಂಗೆ ಕುರ್ತಾರೆ ಕೇಳ್ತಾರ, ಅಥವಾ ಯೂಲರ್ಸ್ ಥಿಯರಮ್ ಕೂಡ ರಂಗೆ ಕುರ್ತಾ ಕೂಡ ಜೋಡೆಸ್ಕಿ ಥಿಯರಮ್ ಕೇಳ್ತಾರ. ನಾವು ಲಕ್ ಅಂತಾನೆ ಇಟ್ಕೊಂಡು ಹೋಗ್ಬೇಕಾಗ್ತದೆ, ಯಾಕಂದ್ರೆ ಯೂಲರ್ಸ್ ಥಿಯರಮ್ ಕೂಡ ರಂಗೆ ಕುರ್ತಾನೆ ಆಲ್ಮೋಸ್ಟ್ ಪ್ರಿಫರ್ ಭಾಳ ಆಗ್ಯದ ಎಲ್ಲ ಕ್ವಶನ್ ಪೇಪರ್ನಾಗ. ಸೊ ಯೂಲರ್ಸ್ ಥಿಯರಮ್ ಮತ್ತು ರಂಗೆ ಕುರ್ತಾ ಥಿಯರಮ್ ರಂಗೆ ಕುರ್ತಾ ಪ್ರಾಬ್ಲಮ್ ಎರಡು ಮಾಡ್ಕೊಂಡು ಹೋದ್ರೆ ಭಾಳ ಚಾನ್ಸಸ್ ಇರ್ತದೆ. ಬಟ್ ನಾವು ನಮ್ಮ ಪಾಸಿಂಗ್ ಪ್ಯಾಕೇಜ್ನಾಗಂತೂ ಯೂಲರ್ಸ್ ಥಿಯರಮ್ ಅಂತ ಅಷ್ಟೇ ಇಟ್ಟೇವಿ. ರಂಗೆ ಕುರ್ತಾ ಹೇಳ್ಕೊಡ್ತೀನಿ, ಅದೊಂದು ನೆಕ್ಸ್ಟ್ ವಿಡಿಯೋನಾಗ. ಯೂಲರ್ಸ್ ಥಿಯರಮ್ ಮಾಡಿದ್ರೆ ಆಲ್ಮೋಸ್ಟ್ ನಿಮ್ದು ಪಾಸಿಂಗ್ ಪ್ಯಾಕೇಜ್ ಮುಗ್ದಂಗೆ. ಬಟ್ ಬ್ಯಾಕಪ್ಪಿಗೆ ಅಂತ ಹೇಳಿ ಒಂದ್ 2-3 ಪ್ರಾಬ್ಲಮ್ಸ್ ನಾನು ಹೇಳ್ತೇನಲ್ಲ, ಅವು ಲಕ್ಕಿ ಪ್ರಾಬ್ಲಮ್ಸ್ ಅಂತ ಹೇಳಿ ಒಂದು ವಿಡಿಯೋ ಮಾಡಿ ಇಟ್ಟಿರ್ತೀನಿ. ಅದನ್ನು ವಿಡಿಯೋ ನೋಡ್ಕೊಂಡು ಹೋಗ್ರಿ, ಲಾಸ್ಟಿಗೆ ಹೋಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ರಿ. ನಾಳೆ ಆಫ್ಟರ್ನೂನ್ ಅದ, ಸೊ ಆಫ್ಟರ್ನೂನ್ ತನಕ ಪ್ರಾಕ್ಟೀಸ್ ಮಾಡ್ತೀರಿ ಸ್ವಲ್ಪ, ಯಾಕಂದ್ರೆ ಭಾಳ ಇಂಪಾರ್ಟೆಂಟ್ ಆಗ್ತಾವು. ನಿಮ್ಗೆ ಇವನ್ ಅದು ಹೆಂಗೆ ಬರೀಬೇಕು ಅಂತ ಒಂದು ವಿಡಿಯೋನಾಗ ಮಾಡಿ ಹಾಕ್ತೀನಿ. ಸೊ ಇದು 5th ಮಾಡಲ್ನಾಗ ಏನಾಗ್ತದಲ್ಲ, ಫಸ್ಟ್ ಯೂಲರ್ಸ್ ಥಿಯರಮ್. ಸೊ ಯೂಲರ್ಸ್ ಥಿಯರಮ್ನ ಪರ್ಫೆಕ್ಟ್ ಮಾಡ್ಕೊಂಡವ್ರಿ. ನೀವು ಬ್ಯಾಟ್ ಮಾಡ್ರಿ, ತಿಳ್ಕೊರಿ, ಏನ್ರೇ ಮಾಡ್ರಿ, ಬಟ್ ನಾಳೆ ಬರ್ತದ್ರಿ. ಬಂದಾಗ ಎಲ್ಲಿ ಬರ್ತದೆ ಅಲ್ಲಿ ಬರೀಬೇಕು. ಯಾಕಂದ್ರೆ 7 ಮಾರ್ಕ್ಸಿಗೆ ಅಂತ ಸುಮ್ ಕೇಳಲ್ಲ, 7 ಮಾರ್ಕ್ಸಿಗೆ ಕೇಳ್ತಾನ ಅಥವಾ 6 ಮಾರ್ಕ್ಸಿಗೆ ಕೇಳ್ತಾನ. ಭಾಳ ಮೋಸ್ಟ್ ಆಫ್ ದ ಟೈಮ್ 7 ಮಾರ್ಕ್ಸಿಗೆ ಭಾಳ ಕೇಳ್ಯಾರ. 7 ಮಾರ್ಕ್ಸಿಗೆ ಕೇಳಿದಾಗ ಬಿಟ್ಟು ಬಂದ್ರೆ ಭಾಳ ಹೇಳಾಗತ್ತೆ ನಿಮಗೆ. ಯಾಕಂದ್ರೆ ಈಸಿ ಅದ, ಏನ್ ಇಂತಲ್ಲಿ ಫಾರ್ಮುಲಾ ಹಾಕುದು ಇಲ್ಲ, ಏನಿಲ್ಲ ಇಲ್ಲ ಇಲ್ಲ ಹ್ಯಾಸ್ ಇಟ್ ಈಸ್ ಹೋಗಿ ಬರೀದದ. ಎಷ್ಟದ ಜಸ್ಟ್ ಅಂದ್ರೆ 1 ಪೇಜ್, ಈ ಕಡೆ 1 ಪೇಜ್. ನಾನು ಸ್ಕೆಚ್ ಪೆನ್ಲೆ ಬರ್ದೇನ ದೊಡ್ಡ ಕಾಣತ್ತದ, ಮತ್ತೆ ಇಲ್ಲೊಂದು ಇಷ್ಟ ಅದ. ಇಷ್ಟು ಭಾಳ ಸ್ಕೆಚ್ ಪೆನ್ಲೆ ಬರ್ದೇನ ಇಷ್ಟು ಕಾಣತ್ತದ ನಿಮ್ಗೆ. ನೀವು ಪೆನ್ನಿಲ್ಲ ಬರ್ದ್ರಂದ್ರ 2 ಪೇಜ್ನಾಗ ಮುಗೀತದ. ಆದಷ್ಟು ಇದನ್ನ ಲೆಂತಿ ಮಾಡ್ಕೋದ್ ಬರೀರಿ, ಯಾಕಂದ್ರೆ ಮಾರ್ಕ್ಸ್ ಜಾಸ್ತಿ ಬೇಕಾಗಿರ್ತಾವ ನಿಮ್ಗೆ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಅಂತ ಕರೆಕ್ಟ್ ಬರೀರಿ ಹ್ಯಾಸ್ ಇಟ್ ಈಸ್. ಸ್ಟೇಟ್ಮೆಂಟ್ನಾಗ ಏನಿಲ್ಲ, ಏನ್ ಬಾಕ್ಸ್ ಹಾಕೇನಲ್ಲ ಇವಷ್ಟು ಕರೆಕ್ಟ್ ಇರ್ಬೇಕು ಸಾಕು. ಅವು ನೆನಪಿಟ್ಕೊಳಕ್ ಅಂತ ಪರಿ ಏನಿಲ್ಲ ನೋಡಾಕ. ಇದ್ರಿ ಮುಂದ್ ಪ್ರಾಬ್ಲಮ್ದಾಗ ಯೂಸ್ ಆಗ್ತದ. ಫಸ್ಟ್ ಸ್ಟೇಟ್ಮೆಂಟ್ ಹೇಳಿ ಸ್ಟಾರ್ಟ್ ಮಾಡುವ. ಈ ನೆಸೆಸರಿ ಕಂಡೀಷನ್ ಫಾರ್ ಇಂಟಿಗ್ರಲ್ ಐ, ಇದು ಇಂಟಿಗ್ರಲ್ ಐ ಈಸ್ ಕಾಲ್ ಟು ಇಂಟಿಗ್ರೇಷನ್ ಆಫ್ x1 to x2 f of x y x comma y dash dx, where y of x1 is equal to y1, y of x2 is equal to y2, to be an extremum of dou f by dou y minus of d by dx, dou f by dou y dash is equal to 0. ಇಲ್ಲಿ ಏನಂತಾರಂದ್ರ, ಫಸ್ಟ್ ನೀವು ಏನು ನೆನ್ಪಿಡ್ಬಾರ್ದು. ಸ್ಟಾರ್ಟ್ ನಾ ಒಂದು ನಿಮ್ಗೆ ಟ್ರಿಕ್ ಅಂತ ಹೇಳ್ತೀನಿ, ಟ್ರಿಕ್ಸ್ ಫಾಲೋ ಮಾಡ್ಕೋತೀರಿ. ಯಾಕಂದ್ರೆ ಈಗ ನೀವು ಕಲಿಬೇಕಂದ್ರೆ ಈ ಕಲಿಯೋ ಟೈಮ್ ಅಲ್ಲಿದು, ಯಾಕಂದ್ರೆ ಆಲ್ಮೋಸ್ಟ್ ನಾಳೆ ಎಕ್ಸಾಮ್ ಅದ. ಸೊ ಅದಕ್ಕೆ ಹೇಳ್ತೀನಿ. ಸೊ ಜಸ್ಟ್ ಪಾಸಿಂಗ್ ಪ್ಯಾಕೇಜ್ ಅಂತ ಹೇಳಿ ನೆನ್ಪಿಟ್ಕೊಂಡು ಹೋಗ್ರಿ ಪ್ರಾಬ್ಲಮ್. ಸೊ ಥಿಯರಮ್ ಇಲ್ಲಿ ಫಸ್ಟ್ ಇದನ್ನ ಏನ್ ಮಾಡ್ಬೇಕಂದ್ರೆ, ಇದನ್ನ ನೆನ್ಪಿಟ್ಕೊಂಡ್ರಂದ್ರೆ ನೀವು ಸ್ಟಾರ್ಟಿಂಗ್ ಪ್ರಾಬ್ಲಮ್ ಇಲ್ಲಿ ಸ್ಟಾರ್ಟ್ ಮಾಡ್ತೀರಿ, ಇಲ್ಲಿ ಸ್ಟಾರ್ಟ್ ಮಾಡ್ತೀರಿ. ಬಟ್ ಎಂಡ್ ಆನ್ಸರ್ ಇದು ಬಂದಿರ್ತದೆ ನಿಮಗೆ. ಇದು ಮೇನ್ 2 ಕಾನ್ಸೆಪ್ಟ್ ನೆನ್ಪಿಟ್ಕೊಂಡ್ಬಿಟ್ರಿ. ಮಿಡಲ್ ಇವು 2 ಯೂಸ್ ಮಾಡ್ತೇವೆ ನಾವು. ಸೊ ಫಸ್ಟ್ ಇದು ಸ್ಟಾರ್ಟಿಂಗ್, ಇದು ಎಂಡಿಂಗ್. ಇದು ಮೇನ್ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಸ್ಟಾರ್ಟ್ ಮಾಡೋತ್ತಿಗೆ ಇದನ್ನ ಸ್ಟಾರ್ಟ್ ಮಾಡ್ತೀವಿ ಎಕ್ಸ್ ವೈ ಡ್ಯಾಶ್ ಅಂತ ಹೇಳಿ ಇಟ್ಕೊಂಡು. ಬಟ್ ಎಂಡಿಂಗ್ ಏನ್ಬೇಕಂದ್ರೆ ಆನ್ಸರ್ ಏನ್ ಬರ್ತದೆ ಅಂದ್ರೆ dou f by dou y minus d divided by dx, dou f by dou y dash is equal to 0. ಇಷ್ಟು ಬಂದಿರ್ತದೆ. ಇದು ನೀವು ಫಸ್ಟ್ ಸ್ಟೇಟ್ಮೆಂಟ್ ಹ್ಯಾಸ್ ಇಟ್ ಇಸ್ ಕರೆಕ್ಟ್ ಬರೋದಂದ್ರೆ ಅವ್ರಿಗೆ ಚೆಕ್ ಮಾಡೋರಿಗೆ ಏನಿಸ್ತದೆ, ಸ್ವಲ್ಪ ಇದು ಪ್ರಾಬ್ಲಮ್ ಥಿಯರಮ್ ಅಲ್ಲಿ ಇವ್ರಿಗೆ ಗೊತ್ತದ ಅಂತ ಹೇಳಿ ನಿಮ್ಗೆ ಏನ್ ಮಾಡ್ತಾರ, ಸ್ವಲ್ಪ ಸ್ಟೇಟ್ಮೆಂಟಿಗೆ 2 ಮಾರ್ಕ್ಸ್ ಹಿಂಗೆ ಮಾರ್ಕ್ಸ್ ಡಿವೈಡ್ ಮಾಡಿ ಇಟ್ಟಿರ್ತಾರ. ಸೊ ಅಲ್ಲಿ ನಿಮ್ಗೆ ಒಂದೊಂದು ಮಾರ್ಕ್ಸ್ ಬರ್ಕೋತ ಸ್ಟಾರ್ಟಿಂಗ್ಗೆ ಸ್ವಲ್ಪ ನೀಟ್ ಅನಿಸ್ತದೆ. ಸ್ಟೇಟ್ಮೆಂಟ್ ಕರೆಕ್ಟ್ ಬರೀರಿ. ಬ್ಯಾಟ್ ಮಾಡ್ಕೊಂಡು ಹೋಗ್ತಿರಿ, ಹೋಗ್ರಿ, ಏನ್ ಮಾಡ್ತೀರಿ ಮಾಡ್ರಿ, ಒಟ್ಟು ಕರೆಕ್ಟ್ ಬರೀರಿ. ನೆಕ್ಸ್ಟ್ ಏನಿಲ್ಲ, ಗಿವನ್ ಹಿಂಗೆಲ್ಲ ಸ್ಟೆಪ್ ವೈಸ್ ಹಾಕೋದು ಬರೀರಿ. ಸ್ಟೇಟ್ಮೆಂಟ್, ಗಿವನ್, ಪ್ರೂಫ್, ಸೊಲ್ಯೂಷನ್, ಇದು ಡಯಾಗ್ರಾಮ್ ಅಂತ ಹೇಳಿ. ಸೊ ಮಾರ್ಕ್ಸ್ ನೀಟಾಗಿ ಡಿವೈಡ್ ಆಗ್ತಾವ, ಮಾರ್ಕ್ಸ್ ನೀಟಾಗಿ ನಿಮ್ಗೆ ಬರ್ತಾವು. ಸೊ ಎಲ್ಲಿ ಮಾರ್ಕ್ಸ್ ಕಟ್ ಆಗೋ ಸಾಧ್ಯತೆ ಇರಲ್ಲ, ಯಾಕಂದ್ರೆ ನೀವು ಮಾಡತ್ತಿದ್ದು ಪಾಸಿಂಗ್ ಪ್ಯಾಕೇಜ್ ಭಾಳ ಸಲ ಹೇಳತ್ತೀನಿ ಅಂತ ತಲೆಗೆ ಇಟ್ಕೋರಿ. ನೀಟಾಗಿ ಬರೀರಿ, ಟೈಮ್ ಇರ್ತದ. ನೀವು ಬರೀ 35-40 ಮಾರ್ಕ್ಸಿನ ಬರೆಯತ್ತೀರ ಅಂದ್ರೆ ನಿಮ್ಗೆ 3 ತಾಸು ಭಾಳ ಆಗಿರ್ತದ. ಸೊ ಕೂಲಾಗಿ ಬರೀರಿ. ಫಸ್ಟ್ ಗಿವನ್ ಹೆಂಗೆ ಇದು ಈ ಸೆಂಟೆನ್ಸ್ ನೆನ್ಪಿಟ್ಕೊಳಕ ನಿಮ್ಗೆ ಸ್ಲೋ 2 ಸೆಪ್ರೇಟ್ ಬರ್ತೀನಿ ನಾನು. ಇದು 2 ಕರ್ವ್ ಯೂಸ್ ಮಾಡತ್ತಾರ. ಇಲ್ಲಿ ಟೋಟಲ್ 2 ಕರ್ವ್ ನೆನ್ಪಿಟ್ಕೊರಿ, 2 ಕರ್ವ್ ಯೂಸ್ ಮಾಡತ್ತಾರ. ಫಸ್ಟ್ y is equal to y of x be a curve passing through 2 points be a p of x1 y1 and q of x2 y2 passing. ಫಸ್ಟ್ ಏನಾಗ್ತದ, ಒಂದು ಲೈನ್ y is equal to y of x, ಅದು ಏನಾದ ಕರ್ವ್. ಆ ಕರ್ವ್ ಏನ್ ಮಾಡತ್ತದಂದ್ರ 2 ಪಾಯಿಂಟ್ಸ್ಗೆ ಪಾಸ್ ಆಗತ್ತದ. ಫಸ್ಟ್ ಒಂದು ಕರ್ವ್, ಯಾವ ಕರ್ವ್, y is equal to y, ಇದು y of x. ಸೊ ಅದು ಎಲ್ಲಿ ಪಾಸ್ ಆಗತ್ತ, 2 ಪಾಯಿಂಟ್ಸ್ ಒಳಗೆ ಪಾಸ್ ಆಗತ್ತದ. ಯಾವ ಪಾಯಿಂಟ್ಸ್ ಹೆಸರು ಏನಂದ್ರೆ p of x1 y1, q of x2 y2. ಸೊ p ಎಲ್ಲದ ಇಲ್ಲದ p of x1 y1 ನೆಕ್ಸ್ಟ್ q of x2 y2. ಇಲ್ಲಿ ಇದೊಂದು ಪಾಯಿಂಟ್,
ಇಲ್ಲೊಂದು ಪಾಯಿಂಟ್. ಇಲ್ಲಿ ಏನಾಗತ್ತದ, ಒಂದು ಕರ್ವ್ ಪಾಸ್ ಆಗತ್ತದ. ಇದೇ ಸೇಮ್ ಕರ್ವ್ ಮೇಲೆ ಅಂಡ್ ನೇಬರಿಂಗ್ ಕರ್ವ್, ನೇಬರ್ಸ್ ಅಂತೂ ಇರ್ತಾರೆ ರೀ, ಯಾಕಂದ್ರೆ ಒಬ್ರು ಪಾಸ್ ಆಗತ್ತೆ ಅಂದ್ರೆ ಇನ್ನೊಬ್ರು ಪಾಸ್ ಆಗಿ ನೇಬರ್ ಬರ್ತಾರೆ. ಸೊ ನೇಬರಿಂಗ್ ಕರ್ವ್ ಆಫ್ y = y of x ಪಾಸಿಂಗ್ ಥ್ರೂ ದ ಸೇಮ್ ಪಾಯಿಂಟ್ಸ್. ನಾವು ಎಲ್ಲಿ ಪಾಸ್ ಆಗ್ತೀವಿ ಅಂದ್ರೆ ನೇಬರ್ಗಳು ಅಲ್ಲೇ ಪಾಸ್ ಆಗೋರಲ್ರಿ. ಸೊ ಪಾಸ್ ಸೇಮ್ ಪಾಯಿಂಟ್ಸ್ P and Q ಹ್ಯಾಸ್ ಹೆಂಗತ್ತ ಅವ್ರೊಂದು ಎಕ್ಸ್ಟ್ರಾ ಹೈ ಲೆವೆಲ್ಗೆ ಹೋಗ್ಬೇಕಲ್ಲ ನೇಬರ್ಸ್. ಸೊ H alpha of x y ಪ್ಲಸ್ ನಾವು ಅಂದ್ರೆ y of x ಅಂದ್ವಿ, ಬಟ್ ಅವರು ಸ್ವಲ್ಪ ಹೈ ಲೆವೆಲ್ಗೆ ಹೋಗ್ಬೇಕಲ್ಲ, ಸೊ ಹಂಗೆ ನೆನ್ಪಿಟ್ಕೊಂಡ್ಬಿಡ್ರಿ. y ಪ್ಲಸ್ H alpha of x. ಈಗ H alpha of x ಒಳಗೆ ಏನಾಗ್ತಾವ, ಇಲ್ಲಿನೂ ಏನ್ ಮಾಡ್ತಾರೆ P and Q. ಇದು ಫಸ್ಟ್ alpha of x1 ಅಂಡ್ alpha of x2 ಎರಡೂನ ಸ್ಟಾರ್ಟಿಂಗ್ 0 ಇರ್ತದ. ಅದು ಎಲ್ಲಿ at P and Q. ಈ P and Q ಒಳಗ ಪಾಯಿಂಟ್ ಒಳಗ alpha x ವ್ಯಾಲ್ಯೂ ಏನಿರ್ತದಲ್ಲ ಅವ್ರು ಯಾವ್ದು ನೇಬರ್ H alpha of x1 and alpha of x2 = 0 P and Q. ಸೊ 0 ಇರ್ತಾವ. ಇಷ್ಟು ಮೇನ್ ನೀವು ಬರೆದ್ರೆ ಸಾಕು. ಇದೊಂದು ಸೆಂಟೆನ್ಸ್, ಫಸ್ಟ್ ಒಂದು ಕರ್ವ್ ಹೋಗ್ತಿರ್ತದೆ 2 ಪಾಯಿಂಟ್ಸ್ ಮೇಲೆ, ಆಮೇಲೆ ನೆಕ್ಸ್ಟ್ ಒಂದು ನೇಬರ್ ಬರ್ತಾರೆ, ನೇಬರಿಂಗ್ ಕರ್ವ್ ಸೇಮ್ P and Q ಪಾಯಿಂಟ್ಸ್ ಮೇಲೆ ಹೋಗ್ತದ, ಬಟ್ ಅವ್ರು ಸ್ವಲ್ಪ ಹೈ ಲೆವೆಲ್ ಅಲ್ಲ, ಸ್ವಲ್ಪ H alpha of x ಅಂತ ತಗೋತಾರ. ಆಮೇಲೆ alpha x1 and alpha x2 = 0 at P and Q. 0 ಇರ್ತಾರೆ ಸ್ಟಾರ್ಟಿಂಗ್, ಯಾಕಂದ್ರೆ ನೇಬರ್ಸ್ ನಮಗೂ ಪಾಸ್ ಆಗ್ತಿರ್ತಾರೆ, ಸ್ವಲ್ಪ 0 ಇರ್ತಾರೆ. ನಾ ಸ್ವಲ್ಪ ಸ್ಟೋರಿ ಕತೆ ಹೇಳ್ತೀನಿ ಅಂತ ನೆನ್ಪಿಟ್ಕೊಂಡ್ಬಿಡ್ರಿ. ಇದು ಯಾಕಂದ್ರೆ ಈಗ ನಿಮ್ಗೆ ಪೂರಾ ಇದನ್ನ ಡೀಟೇಲ್ಡ್ ಆಗಿ ಹೇಳಿ ನಾನು ಎಕ್ಸಾಮಿಗೆ ಬರೆಯಕ್ಕೆ ಹೆಲ್ಪ್ ಮಾಡ್ದಂಗೆ ಆಗಲ್ಲ ಇದು. ಸೊ ಸ್ಟೋರಿ ಗತೆ ಇಟ್ಕೊಂಡ್ರೆ ನೆನ್ಪುಳಿತದ. ಫಸ್ಟ್ ನೀವು ಕರ್ ಪಾಸ್ ಆಗ್ತದ, ಆಮೇಲೆ ಲೇಬರ್ಗೋದು ಕರ್ ಪಾಸ್ ಆಗ್ತವ್ರು, ಸ್ವಲ್ಪ ಅವ್ರು ಹೈ ಲೆವೆಲ್ ಇರ್ತಾರ ಅಂತ ಹೇಳಿ H alpha of x ಅಂತ ಇಟ್ಕೋತೀರಿ, ಬಟ್ ಅವರು ಸ್ಟಾರ್ಟಿಂಗ್ ನಮಗೆ 0ನೇ ಇರ್ತಾರೆ. ಸೊ alpha of x1 and alpha of x2 = 0 at P and Q. ಇದು ಡಯಾಗ್ರಾಮ್ ಒಂದ್ಸಲ 2-3 ಸಲ ಹಾಕಿ ಪ್ರಾಕ್ಟೀಸ್ ಮಾಡಿ ಹೋಗ್ರಿ. ಡಯಾಗ್ರಾಮ್ ಕರೆಕ್ಟ್ ಇದ್ರೆ ಆಲ್ಮೋಸ್ಟ್ ನಿಮ್ಗೆ ಮಾರ್ಕ್ಸ್ ಬರೋ ಚಾನ್ಸಸ್ ಇರ್ತಾವೆ. ಡಯಾಗ್ರಾಮ್ 1 ಮಾರ್ಕ್ಸ್ ಇರ್ತದ, ಇಲ್ಲಿನೂ 1 ಮಾರ್ಕ್ಸ್ ಇವನಿಗೆ, ಸ್ಟೇಟ್ಮೆಂಟಿಗೆ ಆಲ್ಮೋಸ್ಟ್ 2 ಮಾರ್ಕ್ಸ್ ಇರ್ತದೆ, ಯಾಕಂದ್ರೆ ಅಲ್ಲಿ ನೆಕ್ಸ್ಟ್ ಇಲ್ಲೇ 4 ಮಾರ್ಕ್ಸ್ ಆಯ್ತು. ಏನಿಲ್ಲ, ಇನ್ ಜಸ್ಟ್ ಪ್ರೂಫ್ ಮಾಡ್ಕೋತ ಹೋದ್ರಂದ್ರೆ ಒಂದು ಪ್ರೂಫ್ ಅಂತ ಹಾಕೋಬಹುದು. ಇದನ್ನ ಹಾಕೊಂಡ್ರೆ ಇಲ್ಲಿ ಅದಕ್ಕೆ 3 ಮಾರ್ಕ್ಸ್ ಕಂಪಲ್ಸರಿ ಇರ್ತದೆ. ಸೊ ಟೋಟಲ್ 7 ಮಾರ್ಕ್ಸ್ ಹಿಂಗೆ ಡಿಸ್ಟ್ರಿಬ್ಯೂಟ್ ಆಗ್ತಾವ ಈ ಪ್ರಾಬ್ಲಮ್ದಾಗ. ಇಲ್ಲಂದ್ರೆ 2 ಮಾರ್ಕ್ಸ್ ಸ್ಟೇಟ್ಮೆಂಟ್, 1 ಮಾರ್ಕ್ಸ್ ಫಾರ್ ಗಿವನ್, 1 ಮಾರ್ಕ್ಸ್ ಫಾರ್ ಡಯಾಗ್ರಾಮ್, ಆಮೇಲೆ 3 ಮಾರ್ಕ್ಸ್ ಫಾರ್ ಪ್ರೂಫ್. ಸೊ ಈ ಪ್ರೂಫ್ ಅಂತ 3 ಮಾರ್ಕ್ಸ್ ಜಾಸ್ತಿ ವೇಟೇಜ್ ಇರ್ತದ. ಸೊ ನೀವು ಅಲ್ಲಿ ಬರೀ ಜಸ್ಟ್ ಇಷ್ಟು ಬಂದ್ರು ನಿಮ್ಗೆ ಮಾರ್ಕ್ಸ್ ಒಂದೊಂದ್ಸಲ ಅವ್ರು ಬರೀ 4 3 ಕೊಡಕ್ಕೆ ಮೇನ್ ರೀಸನ್ ಅದೇ ಇರ್ತದೆ, ಯಾಕಂದ್ರೆ ಅವ್ನು ಡಿಸ್ಟ್ರಿಬ್ಯೂಟ್ ಆದಂಗೆ ತಕ್ಕಂಗೆ ಮಾರ್ಕ್ಸ್ ಕೊಡ್ಬೇಕಾಗ್ತದೆ. ನಾ ಹೇಳಿದ್ದೆ ನಿಮ್ಗೆ ಅವಾಗೆ ಏನಂದ್ರೆ ಇಲ್ಲೂ ಫಸ್ಟ್ ಇದು ನೀವು ನೆನ್ಪಿಟ್ಕೋಬೇಕು, ಯಾಕಂದ್ರೆ ಕ್ವಶನ್ ಸ್ಟಾರ್ಟಿಂಗ್ ಇರ್ತದೆ ಅಂತ ಹೇಳಿ ಇಲ್ಲಿ ಹೇಳಿದಾರೆ. ಸ್ಟೇಟ್ಮೆಂಟ್ ಒಳಗೆ ಏನು ತೊಗೊಂಡಿರ್ತಾರೆ ಅದನ್ನ ಫಸ್ಟ್ ಕ್ವಶನ್ದಾಗ ಇಡ್ರಿ. ಈಗ ಇದನ್ನೇ ಜಸ್ಟ್ ಬಿಡ್ಸ್ಕೋತ ಹೋಗ್ತಾರವ್ರು. ಇದು ಬಿಡ್ಸೋದು ಹೆಂಗೆ ಅಂತ ಹೇಳ್ತೀನಿ ಕೇಳ್ರಿ. ಫಸ್ಟ್ ನಿಮ್ಮ ಕರ್ವ್ ನೀವು ತೊಗೊಂಡಿದ್ದು, ಆಮೇಲೆ ನೇಬರಿಂಗ್ ಕರ್ವ್ ಬರ್ತದೆ ಅಂತ ಹೇಳಿದ್ದೆ ನಿಮಗೆ ಫಸ್ಟಿಗೆ, ನಾನು ಆಗ ಗಿವನ್ದಾಗ ಬರ್ಕೊಂಡಿದ್ರಿ. ಸೊ ಆಸ್ ಇಟ್ ಈಸ್ ಐ ಹಂಗೆ ಹೇಳ್ತೀನಿ, ಆಮೇಲೆ x1 to x2, ಆಮೇಲೆ f of x ಹಂಗೆ ಹೇಳ್ತೀನಿ. ಬಟ್ ಈಗ ನೇಬರ್ ಬರಬೇಕಲ್ಲ, ನೇಬರಿಂಗ್ ಕರ್ವ್ ಅವ್ರು ಸ್ವಲ್ಪ ಹೈ. ಸೊ y ಪ್ಲಸ್ H alpha of x ಹಿಂದಿಂದ ಏನು ಬರ್ಕೊಂಡಿದ್ದೆ ಅದೇ ತೊಗೋತೀನಿ. ನೆಕ್ಸ್ಟ್ ಸೇಮ್ y' ಒಳಗು H, ಮತ್ತು ಅವರು ಅಲ್ಲಿ ಹೈಫೈ ಒಳಗು ಮತ್ತು ಒಂದು ಸ್ವಲ್ಪ ಅಲ್ಫಾ ಒಳಗು ಜಾಸ್ತಿನೇ ತೊಗೋತಾರೆ, ಯಾಕಂದ್ರೆ ನೇಬರ್ ಅಲ್ಲ. y1 ಪ್ಲಸ್ H alpha of 1 alpha dash ಬ್ರಾಕೆಟ್ ಒಳಗೆ x. ಸೊ dx ಟೋಟಲ್ ಇದಕ್ಕೆಲ್ಲಾನು f of dx ಅಂತ ಕನ್ಸಿಡರ್ ಮಾಡಿರ್ತೀನಿ. ಇದು ಇಕ್ವೇಶನ್ 2 ಅಂತ ತಗೋರಿ. ಇದು ನಿಮ್ಮದು, ಇದು ನೇಬರ್ ಕರ್ವ. ಸೊ ಹಿಂಗೆ ತಿಳ್ಕೊಂಬಿಡ್ರಿ, ಸ್ವಲ್ಪ ನೆನ್ಪುಳಿತದ. ನೆನ್ಪುಳಕ್ಕೆ ಹೇಳತ್ತೀನಿ, ಬಟ್ ಮೇನ್ ಮೆಥಡ್ ಬೇರೆನೇ ಇರೋದು, ಅಷ್ಟು ತಿಳ್ಕೊಳಕ್ಕೆ ಈಗ ಟೈಮ್ ಇಲ್ಲ. ಸೊ ಒಂದು ಸ್ಟೋರಿ ಗತಿ ನೆನ್ಪಿಟ್ಕೊಂಡು ಹೋಗ್ಬಿಟ್ರಿ, ಜಸ್ಟ್ ಅಲ್ಲಿ ಬರ್ಯಾಕೆ ಅಷ್ಟೇ ಹೇಳತ್ತೀನಿ ನಮ್ಗೆ. ಈಗ ನೋಡ್ರಿ, ಇದು ಒಂದು ಬಾಕ್ಸ್ ಒಂದು ಫಿಕ್ಸ್ ಇಟ್ಕೊಂಡ್ಬಿಡ್ರಿ. ಡಿಫ್ರೆನ್ಶಿಯೇಟ್ ಇಕ್ವೇಶನ್ 2 ವಿತ್ ರೆಸ್ಪೆಕ್ಟ್ ಟು ಎಚ್ ವಿಗೆ. ನಮ್ಗೆ ವಿತ್ ರೆಸ್ಪೆಕ್ಟ್ ಟು ಎಚ್ ಮಾಡ್ಬೇಕು. ಈಗ ನೇಬರ್ ಕರ್ವ್ ಬಂದದಲ್ಲ, ಅವ್ರು ಸ್ವಲ್ಪ ಹೈ ಲೆವೆಲ್ ಅಂತ ಹೇಳಿದ್ರೆ ವಿತ್ ರೆಸ್ಪೆಕ್ಟ್ ಟು ಎಚ್ಗೆ ಅವ್ರಿಗೆ ಡಿಫ್ರೆನ್ಶಿಯೇಷನ್ ಮಾಡಬೇಕು. ನಾವು ಡಿಫ್ರೆಂಟ್ ಆಗಿ ಇಡಬೇಕು ಅವ್ರಿಗೆ, ಸ್ವಲ್ಪ ಅದಕ್ಕೆ ಡಿಫ್ರೆನ್ಶಿಯೇಷನ್ ಮಾಡ್ತೀವಿ ಏನು ಎಚ್ಗೆ. ಸೊ ಹಂಗೆ ಮಾಡಿದಾಗ ಫಸ್ಟ್ ಸ್ಟೆಪ್ ಐಗೆ ಮಾಡ್ಬೇಕಲ್ಲ, ಸ್ಟಾರ್ಟಿಂಗ್ ಇಲ್ಲಿ ಇಡೋದೇ ಮಾಡ್ಬೇಕಲ್ಲ. ಸೊ ಸ್ಟಾರ್ಟಿಂಗ್ ಇಡೋದೆ. ಸೊ di/dh = ಅಂಡ್ ಇದು ಸೇಮ್ ಇಡ್ತೀವಿ, x1 to x2 ಇಂಟಿಗ್ರೇಷನ್ ಆಫ್ x1 to x2. ಈಗ ನೋಡ್ರಿ, ಇದು f of dx ವಿತ್ ರೆಸ್ಪೆಕ್ಟ್ ಟು ಯಾರಿಗಂದ್ರೆ f of dx ಅದ. ಸೊ ನಾ ಏನು ಮಾಡ್ತೀನಿ, ಡೋ ಎಫ್ ಡಿವೈಡ್ ಬೈ ಇದೇನದ x, ಡೋ ಎಕ್ಸ್, ಮತ್ತು ಇಲ್ಲಿ ಡೋ ಎಕ್ಸ್ ಡಿವೈಡ್ ಬೈ ವಿತ್ ರೆಸ್ಪೆಕ್ಟ್ ಟು ಯಾರಿಗಂದಿದ್ದೇನೆ ಹೈ ಲೆವೆಲ್ h. ಸೊ ಡೋ ಎಚ್, ಡೋ ಎಫ್ ಬೈ ಡೋ ಎಕ್ಸ್ ಮತ್ತು ಡೋ ಎಕ್ಸ್ ಬೈ ಡೋ ಎಚ್. ಯಾಕಂದ್ರೆ ಸ್ಟಾರ್ಟಿಂಗ್ ಇದು ಎಫ್ ಆಫ್ ಡಿ ಎಕ್ಸ್ ಅದ. ಸೊ ಎಫ್ ಆಫ್ ಡಿ ಎಕ್ಸ್ ತೊಗೊಂಡೆ ಫಸ್ಟ್, ಆಮೇಲೆ ಇದು ಎಕ್ಸ್ ಇಂದ ಅದ. ಸೊ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಆಮೇಲೆ ಮತ್ತೆ ಎಕ್ಸನ್ನ ಡಿಫ್ರೆನ್ಶಿಯೇಷನ್ ಮಾಡ್ತೀನಿ ವಿತ್ ರೆಸ್ಪೆಕ್ಟ್ ಟು ಎಚ್. ಇಷ್ಟು ತಿಳ್ಕೊಂಬಿಡ್ರಿ, ಭಾಳ ಡಿಫ್ರೆನ್ಶಿಯೇಷನ್ ಅದು ಕಲಿಯಕ್ಕೆ ಹೋಗ್ಬೇಡ್ರಿ, ಈಗ ಅಷ್ಟು ಟೈಮ್ ಇಲ್ಲ. ಸ್ವಲ್ಪ ಎಷ್ಟು ನೆನಪದ ಅಷ್ಟು ನೆನ್ಪಿಟ್ಕೊಂಡು ಹೋಗ್ಬಿಟ್ಟು ಸಾಕು.
ಇಲ್ಲಾಂದ್ರೆ ಆಮೇಲೆ ಪ್ರಾಬ್ಲಮ್ 2-3 ಸಲ ಇದನ್ನು ಥೇರಮ್ ಬರ್ತಾಗಿರಿ ನಿಮಗೆ ನೆನಪು ಬಿಡ್ತದ, ಅಷ್ಟು ತಲೆ ಕೆಡ್ಸ್ಕೊಳಂಗಿಲ್ಲ. ಸೇಮ್ ಈಗಲೇ ನೆಕ್ಸ್ಟ್ ಈಗ ಇದಕ್ಕೆ ಮಾಡ್ಬೇಕಾ. ಸೊ ಇದನ್ನೆಲ್ಲ ನಾವು ತಲೆ ಕೆಡ್ಸ್ಕೊಳ್ಳೋ ಆಲ್ರೆಡಿ ಎಚ್ಗೆ ವಿತ್ ರೆಸ್ಪೆಕ್ಟ್ ಟು ಎಚ್ಗೆ ಮಾಡತ್ತೀವಿ. ಸೊ ಇದನ್ನ ನೆಗ್ಲೆಕ್ಟ್ ಮಾಡ್ತೇನೆ ಅನ್ಕೊಂಡ ಜಸ್ಟ್ ಏನದ ವೈ. ಸೊ ಡೋ ಎಫ್ ಬೈ ಡೋ ವೈ, ಇದು ಯಾಕಂದ್ರೆ ಟೋಟಲ್ ಎಫ್ ಎಲ್ಲದಕ್ಕೂ ಕನ್ಸಿಡರ್ ಆಗ್ತದ. ಡೋ ಎಫ್ ಡಿವೈಡ್ ಬೈ ಡೋ ವೈ ಮತ್ತು ಡೋ ವೈ ಡಿವೈಡ್ ಬೈ ಡೋ ಎಚ್. ಡೋ ಎಚ್ ಯಾಕಂದ್ರೆ ವಿತ್ ರೆಸ್ಪೆಕ್ಟ್ ಟು ಎಚ್ಗೆ ಅಂತ ಹೇಳಿನ. ಸೊ ವೈ ಕೆಲಸ ಮುಗಿತಾ, ಇಲ್ಲಿ ಇದ್ದು ವೈದು. ನೆಕ್ಸ್ಟ್ ವೈ ಡ್ಯಾಶ್ ಡೋ ಎಫ್ ಡಿವೈಡ್ ಬೈ ಡೋ ವೈ ಡ್ಯಾಶ್ ಮತ್ತು ಡೋ ವೈ ಡ್ಯಾಶ್ ಡಿವೈಡ್ ಬೈ ವಿತ್ ರೆಸ್ಪೆಕ್ಟ್ ಟು ಎಚ್ ಅಂತ ಹೇಳಿನಿ. ಸೊ ಡೋ ಎಚ್ ಇಷ್ಟು ಮಾಡಿದ್ರಂದ್ರೆ ಆಲ್ಮೋಸ್ಟ್ ಮುಗೀತು. ಇನ್ನು ಬಡ ಏನಿದೆ ಇದು ಸಾಲ್ವ್ ಮಾಡ್ಕೊತ ಹೋಗ್ಬೇಕು. ಈ ಸಾಲ್ವ್ ಮಾಡೋತ್ತಿಗೆ ಸ್ವಲ್ಪ ಮಿಸ್ಟೇಕ್ಸ್ ಆಗ್ತಾವೆ, ಯಾಕಂದ್ರೆ ಹ್ಯೂಮನ್ ಎರರ್ಸ್. ಸೊ ಹಂಗೆ ಮಿಸ್ಟೇಕ್ಸ್ ಆದಾಗ ಏನು ತಲೆ ಕೆಡ್ಸ್ಕೊಬೇಡ್ರಿ. ಬಟ್ ಫೈನಲ್ ಆನ್ಸರ್ ತಂದಿಟ್ರು ನಡೀತದ, ಗಾಬರಿ ಆಗುವಂಥವೇನಿಲ್ಲ. ಜಸ್ಟ್ ಬಟ್ ಸ್ಟಾರ್ಟಿಂಗ್ 1-2 ಸ್ಟೆಪ್ಸ್ ಅಷ್ಟು ಕರೆಕ್ಟ್ ಮಾಡ್ಕೊತ ಹೋಗ್ರಿ. ನಡ್ಬಾರ್ಕ್ ಸ್ವಲ್ಪ ಮಿಸ್ಟೇಕ್ಸ್ ಆದ್ರೂ ಮ್ಯಾನೇಜ್ ಮಾಡಿ ಲಾಸ್ಟಿಗೆ ಆನ್ಸರ್ ತಂದಿಡ್ರಿ. ಯಾಕಂದ್ರೆ ನಂಗೆ ಲಾಸ್ಟಿಗೆ ಆನ್ಸರ್ ಬೇಕಾಗಿರ್ತದ ಚೆಕ್ ಮಾಡೋರಿಗೆ. ಸುಮ್ಮನೆ ನೀವೆಲ್ಲ ಸ್ವಲ್ಪ ಇಷ್ಟಕ್ಕೆ ನಿಂದ್ರಿಸಿ ತಪ್ಪಾಗ್ಯದ ಅಂತ ಹೇಳಿ ಅದನ್ನು ಸ್ಕಿಪ್ ಮಾಡಿ ಬರಕ್ಕೆ ಹೋಗ್ಬೇಡ್ರಿ ಪ್ಲೀಸ್ ಹೇಳ್ತೀನಿ. ಯಾಕಂದ್ರೆ ಪಾಸಿಂಗ್ ಆಗೋದು ಇಂಪಾರ್ಟೆಂಟ್ ಇರ್ತದ. ನೀವು ಅಂತಿರ್ಬೇಕು ಈ ಪ್ರಾಬ್ಲಮ್ ಹೇಳಂದ್ರೆ ಬರೀ ಟ್ರಿಕ್ಸ್ ಹೇಳ್ತಾರೆ. ಟ್ರಿಕ್ಸ್ ಈಸ್ ಇಂಪಾರ್ಟೆಂಟ್, ಪ್ರಾಬ್ಲಮ್ ಈಸ್ ನಾಟ್ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ನನ್ನ ಪ್ರಕಾರ. ಯಾಕಂದ್ರೆ ಪ್ರಾಬ್ಲಮ್ ಇವೆಲ್ಲ ಮುಂದೆ ಎಲ್ಲಿ ಯೂಸ್ ಆಗಲ್ಲ. ಸೊ ತಲೆ ಕೆಡ್ಸ್ಕೊಕ್ ಹೋಗ್ಬೇಡ್ರಿ. ಜಸ್ಟ್ ಪಾಸಿಂಗ್ ಆಗಕ್ಕೆ ಎಂತ್ರಿ ಅಷ್ಟೇ ಫೋಕಸ್ ಮಾಡ್ರಿ, ಎಷ್ಟಾಗ್ತದ ಅಷ್ಟು. ಸೊ ಡಿ ಐ ಡಿವೈಡ್ ಬೈ ಡಿ ಎಚ್ ಹಂಗೆ ಇಡ್ತೀನಿ. ಇದು x1 to x2. ಇಲ್ಲಿ ನೋಡ್ರಿ ಇದನ್ನ ಡೋ ಎಕ್ಸ್ ಡಿವೈಡ್ ಬೈ ಡೋ ಎಚ್. ಇದಕ್ಕೆ ಏನು ಆಲ್ಫಾ ಇಲ್ಲ ಆಲ್ಫಾ 1 ಇಲ್ಲ, ಏನು ಸಂಬಂಧಕ್ಕೆ ಹೈಫೈ ಮಾಡೇ ಇಲ್ಲ. ಸೊ ಪಾಪ್ ಇದೇನು ಬಿಡ್ತದೆ ಏನಕ್ಕೆ. ಸೊ 0 ಕನ್ಸಿಡರ್ ಮಾಡಿಬಿಡ್ತಾರೆ, ಏನೂ ಇಲ್ಲ ಅದಕ್ಕೆ. ಯಾಕಂದ್ರೆ ಆಲ್ಫಾ ಎಚ್ ಆಲ್ಫಾ ಎಕ್ಸ್ ಎಚ್ ಆಲ್ಫಾ 1 ಏನೂ ಇಲ್ಲ. ಸೊ ಇದು ಎಕ್ಸ್ ಏನಾಗ್ಬಿಡ್ತದೆ 0 ಆಗಿಬಿಡ್ತದೆ 0. ನೆಕ್ಸ್ಟ್ ಸ್ಟೋರಿ ಈಸ್ ಇಂಪಾರ್ಟೆಂಟ್, ಸೊ ಬಿ ಕಾನ್ಸಂಟ್ರೇಟ್ ಆನ್ ದ್ಯಾಟ್. ನೆಕ್ಸ್ಟ್ ಡೋ ಎಫ್ ಡಿವೈಡ್ ಬೈ ಡೋ ಎಕ್ಸ್. ಇದು ಏನಿತ್ತು ಡೋ ವೈ, ಇದು ಇಲ್ಲಿ ಐತೆ ನೋಡ್ರಿ ಎಚ್ ಆಲ್ಫಾ ಆಫ್ ಎಕ್ಸ್, ಇಲ್ಲಿ ತೊಗೊಂಡೇವಿ ಆಲ್ಫಾ ಆಫ್ ಎಕ್ಸ್. ನೆಕ್ಸ್ಟ್ ಪ್ಲಸ್ ಇದನ್ನ ಏನು ಮಾಡ್ತೀನಿ ಈ ಕಡೆ ಸೈಡ್ ಡೋ ಎಫ್ ಡಿವೈಡ್ ಬೈ ಡೋ ವೈ ಡ್ಯಾಶ್. ಇದು ಏನದ ಇಲ್ಲದ ನೋಡ್ರಿ ಆಲ್ಫಾ ಡ್ಯಾಶ್ ಆಫ್ ಎಕ್ಸ್, ಅದನ್ನ ಇಟ್ಕೊಂಡೆ ಆಸ್ ಇಟ್ ಈಸ್. ನೆಕ್ಸ್ಟ್ ಸೇಮ್ ಇಷ್ಟು ಇಟ್ಕೊಂಡ್ರಿ. ಇಲ್ಲಿ 2 ಸ್ಟೆಪ್ ಕ್ಲಿಯರ್ ಆಯ್ತಾ. ನೆಕ್ಸ್ಟ್ ಸ್ಟೆಪ್ನ ಏನಿಲ್ಲ, ಇದನ್ನ 0 ಅಂತ ಹಾಕಿವ. ಸೊ ಇದನ್ನ ನೆಗ್ಲೆಕ್ಟ್ ಮಾಡಿ 2 ಸಲ ಬರೀ, ಇವೇ 2 ಸ್ಟೆಪ್ನ ಬರೀದೈತೆ ನಾಟಿ. ಇಂಟಿಗ್ರೇಷನ್ ಆಫ್ x1 to x2 ಡೋ ಎಫ್ ಇದನ್ನ ಹ್ಯಾಸ್ ಇಟ್ ಈಸ್ ಈ ಕಡೆ ಬರದೆ, ಇದನ್ನ ಈ ಕಡೆ ಬರೋದು. ಎಷ್ಟು ಬರೋದ್ರಿ 3 ಸ್ಟೆಪ್ ರೀ ಅದು. ಸೊ 4 ಸ್ಟೆಪ್ ಆದ್ಮೇಲೆ ಆನ್ಸರ್ ತಂದಿಟ್ರು ನಡೀತದ, ಅಷ್ಟು ತಲೆ ಕೆಡ್ಸ್ಕೊಕ್ ಹೋಗ್ಬೇಡ್ರಿ. ಮಿಸ್ಟೇಕ್ಸ್ ಆಗ್ತಾವ ನಿಮ್ಮಲ್ಲಿ, ಯಾಕಂದ್ರೆ ಭಾಳ ಮಂದಿ ಡಿಫ್ರೆನ್ಸಿಯೇಷನ್ ವೀಕ್ ಇರ್ತದ. ವೀಕ್ ಇದ್ದವ್ರು ಭಾಳ ಫೋಕಸ್ ಮಾಡಕ್ಕೆ ಹೋಗ್ಬೇಡ್ರಿ ಹೇಳತ್ತೀನಿ. ಡೋ ಐ ಡಿವೈಡ್ ಬೈ ಡೋ ಎಚ್, ಇದು ಇಂಟಿಗ್ರೇಷನ್ ಆಫ್ x1 to x2. ಇದನ್ನ ಏನು ಮಾಡ್ತಾನೆ ಫಸ್ಟ್ ಹ್ಯಾಸ್ ಇಟ್ ಈಸ್ ವಿತ್ ರೆಸ್ಪೆಕ್ಟ್. ಇದು ನೋಡ್ರಿ ಇದು ಎರಡಕ್ಕೂ ಅಪ್ಲೈ ಆಗತ್ತದ. ಇದಕ್ಕೊಂದ್ಸಲ ಅಪ್ಲೈ ಆಗತ್ತದ, ಇದಕ್ಕೊಂದ್ಸಲ ಅಪ್ಲೈ ಮಾಡ್ತೀನಿ. ಎರಡಕ್ಕೂ ಕಾಮನ್ ಇತ್ತಾ. ಈಗ x1 to x2 dx ಇದಕ್ಕೊಂದ್ಸಲ ಮಾಡ್ತೀನಿ, ಆಮೇಲೆ ಇದಕ್ಕೊಂದ್ಸಲ ಮಾಡ್ತೀನಿ. ಸೆಪ್ರೇಟ್ ಆಗಿ ಮಾಡೋದು ಅದು ಫಸ್ಟ್. ಇದು x1 to x2 ಇದಕ್ಕಷ್ಟೇ ಬರ್ಕೊಂಡೆ, ಆಮೇಲೆ dx ಹ್ಯಾಸ್ ಇಟ್ ಈಸ್ ಈ ಕಡೆ ಸೈಡಿಂದು ಇಲ್ಲಿಟ್ಟೆ ಪ್ಲಸ್. ಈಗ ಇದಕ್ಕೊಂದು ಸ್ವಲ್ಪ ಸೆಪ್ರೇಟ್ ಮಾಡ್ತೀವಿ ಫಸ್ಟ್. ಬಟ್ ಇಲ್ಲಿ ನೋಡ್ರಿ ಯಾವಾಗ ಡಿಫ್ರೆನ್ಸಿಯೇಷನ್ದಾಗ ಫಸ್ಟ್ ಅದು ನಿಮ್ಗೆ ಡಿಫ್ರೆನ್ಸಿಯೇಷನ್ ಹೋಗಿ ಕೂತ್ರೆ ಭಾಳ ಟೈಮ್ ಹೋಗ್ತದೆ. ನಾನು ಟ್ರಿಕ್ ಹೇಳ್ತೀನಿ, ಹಂಗೆ ಮಾಡ್ಕೊಂಡ್ಬಿಡ್ರಿ. ಫಸ್ಟ್ ಇದಕ್ಕೆ ಏನು ಇಡ್ತೀವಿ ಹ್ಯಾಸ್ ಇಟ್ ಈಸ್ ಇಡ್ತೀನಿ, ಇದಕ್ಕೆ ಮಾಡ್ತೀವಿ ಡಿಫ್ರೆನ್ಸಿಯೇಷನ್. ಹಿಂಗೆ ನೆನ್ಪಿಟ್ಕೋರಿ. ಮತ್ತು ಯಾಕಂದ್ರೆ ಭಾಳ ಲೆಂದಿ ಹೋದಂಗೆ ಭಾಳ ದೊಡ್ಡದಾಗ್ತದೆ. ಫಸ್ಟ್ ಇದನ್ನು ಹಾಗೆ ಇಡ್ತೀನಿ, ಇದಕ್ಕೆ ಅಷ್ಟಕ್ಕೆ ಅಪ್ಲೈ ಮಾಡ್ತೀನಿ. ಆಮೇಲೆ ಏನು ಮಾಡ್ತೀನಿ ಎರಡಕ್ಕೂ ಅಪ್ಲೈ ಮಾಡಿಬಿಡ್ತೀನಿ ಅಂತ ತಲೆಗೆ ಇಟ್ಕೊಂಡ್ಬಿಡ್ರಿ. ಇಷ್ಟೇ ಏನು, ಫಸ್ಟ್ ಇದಕ್ಕೊಂದಕ್ಕೆ ಅಪ್ಲೈ ಇದಕ್ಕೆ ಕುಲ ಇಡ್ತೀನಿ, ಆಮೇಲೆ ಇದಕ್ಕೆ ಅಪ್ಲೈ ಮಾಡ್ತೀನಿ, ಆಮೇಲೆ ಎರಡಕ್ಕೂ ಅಪ್ಲೈ ಮಾಡ್ತೀನಿ ಫಸ್ಟ್. ಪ್ಲಸ್ ಡೋ ಎಫ್ ಬೈ ಡೋ ವೈ ಡ್ಯಾಶ್ ಹಂಗೆ ಕುಲ ಇಟ್ಟ ಹೇಳ್ದಂಗೆ. ಆಮೇಲೆ ಇದಕ್ಕೆ ಅಷ್ಟಕ್ಕೆ ಹಾಕ್ತೀನಿ ಅಂತ ಹೇಳಿದ್ದೆ, ಹಾಕಿದ್ವಿ. ಆದ್ಮೇಲೆ ಆಲ್ಫಾ ಡ್ಯಾಶ್ ಎಕ್ಸ್ ಡಿ ಎಕ್ಸ್ ಅಂತ ಬಂತ. ಇಷ್ಟು ಬಂತ ನಿಮ್ದು ಬರಾನೇನಿಲ್ಲ. ಜಸ್ಟ್ ಈಗ ಮತ್ತೆ ಎರಡಕ್ಕೂ ಅಪ್ಲೈ ಮಾಡತ್ತೀನಿ ಹೇಳಿದ್ದೆ ನಿಮಗೆ. ಫಸ್ಟ್ ಒಂದಕ್ಕೆ ಕುಲ ಇಡೋದು, ಇದಕ್ಕೆ ಅಪ್ಲೈ ಮಾಡೋದು, ಆಮೇಲೆ ಎರಡಕ್ಕೂ ಅಪ್ಲೈ ಮಾಡೋದು. ಇಷ್ಟೇ ತಲೆಗೆ ಇಟ್ಕೊಂಡ್ಬಿಡ್ರಿ. ಫಸ್ಟ್ ಹೊರಗೆ ಇಟ್ಟಿರ್ತೀವಿ ಮನೆಯಿಂದ, ಇಂಟಿಗ್ರೇಷನ್ ಮಾಡ್ತೀವಿ, ಆಮೇಲೆ ಇಬ್ಬರಿಗೆ ಕೂಡಿಸಿ ಇಂಟಿಗ್ರೇಷನ್ ಮಾಡ್ತೀವಿ. ಹಿಂಗೆ ನೆನ್ಪಿಟ್ಕೊಂಡ್ಬಿಡ್ರಿ. ಆಮೇಲೆ ಮೈನಸ್ ನೆಗೆಟಿವಿಟಿ ಮೈನಸ್ ಆಫ್ ಹತ್ತು ಹಾಕಿದ್ದು ಸ್ಟೆಪ್ ಕಂಟಿನ್ಯೂ ಅದ. ಸ್ವಲ್ಪ ಕನ್ಫ್ಯೂಸ್ ಆಗಬೇಡ್ರಿ, ದೊಡ್ಡದಾಗ್ತದಿಲ್ಲ ಸ್ಕೆಚ್ ಒಳಗೆ ಬರೆದಾಗ. ಇಂಟಿಗ್ರೇಷನ್ ಆಫ್ x1 to x2 ಡಿವೈಡ್ ಬೈ ಡಿ ಎಕ್ಸ್ ಡೋ ಎಫ್ ಡಿವೈಡ್ ಬೈ ಡೋ ವೈ ಡ್ಯಾಶ್ ಒಳಗಿಂದ ಬರೆಯತ್ತೀನಿ. ಇದು ಡಿ ಎಕ್ಸ್ ಇಲ್ಲಿ ಈಗ ಎರಡಕ್ಕೂ ಮಾಡತ್ತೀವಲ್ಲ, ಸೊ ಎರಡಕ್ಕೂ ಫಸ್ಟ್ ಡಿ ಬೈ ಡಿ ಎಕ್ಸ್ ಹಾಕಬೇಕು, ಮತ್ತು ಇದಕ್ಕೂ ಆಲ್ಫಾ ಡ್ಯಾಶ್ ಆಫ್ ಡಿ ಎಕ್ಸ್ ಅಂತ ಹಾಕಬೇಕು. ತಿಳಿತಾ? ಇದನ್ನು ಇಷ್ಟು ಕನ್ಫ್ಯೂಸ್ ಆಗ್ಬೇಡ್ರಿ. ಒಂದು ಸ್ವಲ್ಪ ಸ್ಟೆಪ್ ಪ್ರಾಕ್ಟೀಸ್ ಮಾಡ್ತೀರ ಮಾಡ್ರಿ. ನಿಮಗೆ ಡಿಫ್ರೆನ್ಷಿಯೇಷನ್ ಕೂತ್ರೆ ಭಾಳ ಟೈಮ್ ತೊಗೋತದ. ಸೊ ಮುಂದೆ ಯಾವ ಸಬ್ಜೆಕ್ಟಿಗೆ ಹೇಳೋ ಮತ್ತೆ ಈಗ ಸದ್ಯಕ್ಕೆ ಇಷ್ಟು ನೆನಪಿಟ್ಕೊಂಡ್ಬಿಡ್ರಿ. ಈ ಸ್ಟೆಪ್ಪಾಗ ಸೀದಾ ಏನು ಮಾಡ್ತೀವಿ ನಾವು ಇಲ್ಲಿ ಬರ್ತೀವಿ. ಇಲ್ಲಿ ಬಂದಾಗ ಜಸ್ಟ್ ಏನಿಲ್ಲ, ಇದು ಸ್ಟೆಪ್ ಬರ್ದೆ ಅಂದ್ರೆ ಭಾಳ ಇಂಪಾರ್ಟೆಂಟ್. ಇದು ಮೇನ್ ಸ್ಟೆಪ್ ಅದ. ಇದು ಬರ್ದಾಗ ನಿಮ್ಗೆ ನೆಕ್ಸ್ಟ್ ಆನ್ಸರ್ ಎಲ್ಲ ಈಸಿ ತಾನೇ ಬರ್ತದ. ಇಲ್ಲಿ ನೋಡ್ರಿ ಇದೇನಿಲ್ಲ, ಜಸ್ಟ್ ಲಾಸ್ಟ್ ಇದಕ್ಕೆ ಕಂಪೇರ್ ಮಾಡಿ ತೋರಿಸ್ತೀನಿ ನಿಮ್ಗೆ. ಲಾಸ್ಟ್ ಸ್ಟೆಪ್ಪಿಗೆ ಇದಕ್ಕೆ
ಇದನ್ನೇ ಹೊಳೆ ಬರ್ದಿನ ಫಸ್ಟ್ ಏನು ಬರ್ಕೊಂಡಿದ್ರವಲ್ಲ ಅದನ್ನೇ ಬರ್ಕೊಂಡೆ. ಆಮೇಲೆ ಇದನ್ನ ಏನು ಮಾಡ್ತಿದ್ದಲ್ಲ, ಈಗ ಇಲ್ಲಿ ನೋಡ್ರಿ ಇದು ಈ ಕಡೆ ಇಂಟಿಗ್ರೇಷನ್ ಈ ಕಡೆ ಹಾಕಿದ್ದೆ. ಸೊ ಇಲ್ಲಿ ನಾನು ಏನು ಮಾಡತ್ತೀನಿ, ಬ್ರ್ಯಾಕೆಟ್ ಒಳಗೆ ಹಾಕ್ತಿದ್ದು ಗೊತ್ತಿದ್ದಲ್ಲ, ಇಂಟಿಗ್ರೇಷನ್ ಮಾಡೋರು ಗೊತ್ತಿರ್ತದ, ಬಟ್ ಮಾಡೋರು ಏನು ತಲೆ ಕೆಡಿಸ್ಕೊಬೇಡ್ರಿ. ಹಿಂಗೆ ದೊಡ್ಡ ಬ್ರ್ಯಾಕೆಟ್ ಹಾಕಿ ಈ ಕಡೆ x1 to x2 ಅದ್ರ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ದಂಗೆ ಹಂಗೆ ಇದು ಸ್ಟೆಪ್ ಆಯ್ತಾ, ಕ್ಲಿಯರ್ ಆಯ್ತಾ. ಇಂಟಿಗ್ರೇಷನ್ ಆಫ್ ಇದನ್ನ ಹೆಂಗೆ ಬರೀತೀವಿ ಅಂದ್ರೆ ರೇಂಜ್ ಬರ್ಕೊಂಡಂಗೆ, ಇದು x1 ದಿಂದ x2 ರೇಂಜ್ ಅದ ಅಂತ ಹೇಳಿ dx ಹೋಗ್ತದ, ಇದನ್ನು ಬ್ರ್ಯಾಕೆಟ್ ಹೋಗ್ತದ. ಇದನ್ನ ಹಿಂಗೆ ಬರ್ಕೊಂಡೆ, ನೆನಪಿಟ್ಕೋರಿ. ಆಮೇಲೆ ಮೈನಸ್ ಸೇಮ್ ಇದು ಏನು ಸ್ಟೆಪ್ ಅದಲ್ಲ ಹಂಗೆ ಇಟ್ಕೊಂಡ್ಬಿಟ್ಟೆ. ಜಸ್ಟ್ ಇದೇನಾಗ್ತದೆ, ಇಂಟಿಗ್ರೇಷನ್ ಮಾಡೋದಿಗೆ ಅಲ್ಫಾ ಹೋಗ್ತದ, ಅಲ್ಫಾ ಹಂಗೆ ಒಂದು ಸಿಂಗಲ್ ಉಳಿತದ. ಇಷ್ಟು ತಲೆ ಇಟ್ಕೊಂಡ್ಬಿಟ್ರಿ. ಉಳಿದಿದ್ದು ಮಾತ್ರ ಸೇಮ್ ಸ್ಟೆಪ್ ಐತಿ. ಇಷ್ಟು ಮಾಡಿದ್ರ ನಂತರ ಮುಗೀತಿದ್ ಬಡ 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 ಕ್ಯಾಲ್ಕುಲೇಟ್ ಮಾಡ್ಕೊತ ಹೋಗೋದದ. ಕ್ಯಾಲ್ಕುಲೇಟ್ ಅನ್ನೋಕ್ಕೂ ಏನಿಲ್ಲ. ಇದನ್ನೇನಾಗ್ತದೆ, ಫಸ್ಟ್ ಎಕ್ಸ್ ಇದ್ದಲ್ಲಿ x1 ಇಟ್ಕೋತೀನಿ, ಇನ್ನೊಂದು x1 ಆಮೇಲೆ ನೆಕ್ಸ್ಟ್ x2. ಇದು ಗೊತ್ತಿದ್ದಲ್ಲ, ಫಸ್ಟ್ ಲೋವರ್ ಮೈನಸ್ ಅಪ್ಪರ್ ಇಂಟಿಗ್ರೇಷನ್ ಒಳಗೆ ಅದು ತಲೆ ಕೆಡ್ಸ್ಕೊಬೇಡ್ರಿ. ಫಸ್ಟ್ ಲೋವರ್ ಮೈನಸ್ ಮಾಡ್ರಿ, ಆಮೇಲೆ ಅಪ್ಪರ್ ಮೈನಸ್ ಮಾಡಿಬಿಡ್ರಿ. ಇಂಟಿಗ್ರೇಷನ್ ಬರಲ್ರಿ ಸರ್ ನನಗಂದ್ರೆ ಧ್ಯಾನ ಚೋಡು ಕ್ಯಾ ತೊಗೊಂಡೆವು x1 ಮೈನಸ್ x2 df ಡಿವೈಡ್ ಬೈ ಡೋ ಎಫ್ ಡಿವೈಡ್ ಬೈ ಡೋ ಐ. ಇದು ಸೇಮ್ ಇಟ್ಕೋತೀನಿ ಸ್ಟೆಪ್. ಇದು 3-4 ಸ್ಟೆಪ್ ಹಂಗೆ ಸೇಮೇ ಬರ್ಕೋತವ್ರಿ. ಮುಂದೆ ಏನೋ ಹಂಗೆ ಇಟ್ಕೋತೀನಿ ನಾನು. ಇದನ್ನ ಅಷ್ಟೇ, ಅಲ್ಫಾ ಆಫ್ x1 ಮೈನಸ್ ಅಲ್ಫಾ ಆಫ್ x2 ಇದನ್ನ ಈ ಸ್ಟೆಪ್. ಇದು ಮತ್ತೆ ಸೇಮ್ ಇದೆ, ಸೇಮ್ ಇರ್ತದೆ. ಇದನ್ನು ಸೇಮ್ ಇರ್ತದೆ, ಈ ಕಡೆ ಸೈಡು ಇದನ್ನು ಸೇಮ್ ಇರ್ತದೆ. ತಲೆ ಕೆಡ್ಸ್ಕೊಟ್ರಿ, ಬರೀ ಇದಷ್ಟೇ ಚೇಂಜ್ ಹಾಕೋತ ಹೋಗ್ತದೆ. ಅದು ಕೇಳಿದೆ ನಿಮ್ಗೆ, ಒಂದೇ ಚೇಂಜ್ ಹಾಕೋತ ಹೋಗ್ತದೆ. ಇಲ್ಲಿನೂ ಸೇಮ್ ಆಯ್ತು, ಸೇಮ್. ಆಮೇಲೆ ಇದುವರೆ ಈಗೇನಾಗ್ಬಿಡ್ತದೆ, 0 ಆಗ್ತದೆ. ಯಾಕಂದ್ರೆ ಅಲ್ಫಾ ಆಫ್ x1 ಏನು ಕನ್ಸಿಡರ್ ಮಾಡಿದೀವಿ ಸ್ಟಾರ್ಟಿಂಗಿಗೆ ಗಿವನ್ದಾಗ 0 ಕನ್ಸಿಡರ್ ಮಾಡಿದ್ದೀವಿ. ಅಲ್ಫಾ ಆಫ್ x2 0 ಕನ್ಸಿಡರ್, 0 ಮೈನಸ್ 0 0 ಆಗ್ತದೆ, 0 ಇಂಟು 0 0. ಸೊ ಇದನ್ನು ಏನು ಮಾಡಿಬಿಡ್ತೀನಿ ನಾ, 0 ಕನ್ಸಿಡರ್ ಮಾಡಿ ಇದು ಸೇಮ್ ಕಡೆ ಇಟ್ಕೋತೀನಿ. ಇಲ್ಲಿ ಎರಡು ಥರ ಕಾಮನ್ ಏನು ಕಾಣುತ್ತಾವ ನಮ್ಗೆ. ಇಲ್ಲಿ ಅಲ್ಫಾ ಇದು x1, x2 ಇಂಟಿಗ್ರೇಷನ್ ಆಫ್, ಇಲ್ಲಿ ಇಂಟಿಗ್ರೇಷನ್ ಆಫ್ x1, x2 ಆಮೇಲೆ dx ಅಲ್ಫಾ ಆಫ್ dx, ಇಲ್ಲಿ ಅಲ್ಫಾ ಆಫ್ dx. ಸೊ ಎಲ್ಲ ಕಾಮನ್ ಕಾಣುತ್ತವ. ಕಾಮನ್ ತಗೋಬೇಕಲ್ಲ, ಕಾಮನ್ ತಗೊಳ್ಳೋದಂತ ಕಾಮನ್ ಸ್ಟೆಪ್ ಡಿ ಐ ಡಿವೈಡ್ ಬೈ ಡಿ ಎಚ್. ಅದು ಯಾಕಂದ್ರೆ ಫಸ್ಟ್ ಹಿಡಿದು ಇಟ್ಕೊಂಡು ಬರತ್ತೇನೆ, ಈ ಕಡೆ ಜಾಗದಲ್ಲಿ ಇಟ್ಟಿದ್ದಿಲ್ಲ. ಲಾಸ್ಟ್ ಸ್ಟೆಪ್ ಇಲ್ಲಿ ನಿಂತಿತ್ತು, ಇಲ್ಲಿಗೆ ಇಟ್ಟಿದ್ದೀವಿ. ಡಿ ಐ ಡಿವೈಡ್ ಬೈ ಡಿ ಎಚ್ ಇಂಟಿಗ್ರೇಷನ್ ಆಫ್ x1, x2 ಸಾರಿ ಇಂಟಿಗ್ರೇಷನ್ ಆಫ್ x1 to x2 ಬ್ರಾಕೆಟ್ ಡೋ ಎಫ್ ಡಿವೈಡ್ ಡೋ ಐ ಇದು ಇದ್ದಿದ್ದೆ ಇಟ್ಕೊಂಡೆ. ಅಲ್ಫಾ ಆಫ್ ಎಕ್ಸ್ ಡಿ ಎಕ್ಸ್ ಎಲ್ಲಿ ಹೋಯ್ತು ಸರ್, ಕಾಮನ್ ತೊಗೊಂಡು ಹೊರಗೆ ಇಟ್ಟಿನಿ. ಇದು ಎಲ್ಲಿ ಹೋಯ್ತು, ಇಲ್ಲಿ ಕಾಮನ್ ತೊಗೊಂಡು ಹೊರಗೆ ಇಟ್ಟಿನಿ. ಸೊ ಎಲ್ಲ ಹೇಳ್ತೀನಿ. ಮತ್ತು ಮೈನಸ್ ನೆಕ್ಸ್ಟ್ ಇದನ್ನು ಕಾಮನ್ ತೊಗೊಂಡು ಹೊರಗೆ ಇಟ್ಟಿವ್ರಿ. ನೆಕ್ಸ್ಟ್ ಇದು ಕಾಮನ್ ತೊಗೊಂಡು ಹೊರಗೆ ಇಟ್ಟಿವಿ. ಸಿಂಪಲ್. ಇದೇನಿರ್ತದೆ ಹಾಗೆ ಬರ್ತೀವಿ ಹ್ಯಾಸ್ ಇಟ್ ಈಸ್. ನೋಡ್ರಿ, ನಾವು ಫಸ್ಟ್ ಇದನ್ನ ಏನದು ಕನ್ಸಿಡರ್ ಮಾಡ್ಕೊಂಡೆ ಅಂದ್ರೆ ಡಿ ಐ ಡಿವೈಡ್ ಬೈ ಡಿ ಎಚ್. ಇದನ್ನ ಈ ಕಡೆ ಸೈಡ್ ಅದಲ್ಲ, ಇದನ್ನ ಏನದು ಕನ್ಸಿಡರ್ ಮಾಡ್ಕೊಂಡು 0 ಕನ್ಸಿಡರ್ ಮಾಡಬೇಕು. ಇಲ್ಲಿ ಕನ್ಸಿಡರ್ ಅಂತ ಬರೀಬೇಕು. ಇದು ಕನ್ಸಿಡರ್ ಮಾಡಿದ್ರೆ ಅಂದ್ರೆ ಒಂದು ಸೈಡಿನ 0 ಅಂತ ಕನ್ಸಿಡರ್ ಮಾಡಿದ್ರೆ ಇದನ್ನ ನಾವು ಬರ್ಕೊಂಡಿದ್ವಿ. ಇದು 0 ಅಂದ್ರೆ ಈಗ ಬರ್ಕೊಂಡೆ, ಅದನ್ನ 0 ಇದ್ದಿದ್ದೆ. ಇದನ್ನ ಬರ್ಕೋತೀವಿ ಹ್ಯಾಸ್ ಇಟ್ ಈಸ್ ಬರದೆ. ಆಮೇಲೆ ಲಾಸ್ಟಿಗೆ ಡಿ ಐ ಡಿವೈಡ್ ಬೈ ಡಿ ಎಚ್ ಅಂದ್ರೆ 0 ಕನ್ಸಿಡರ್ ಮಾಡಿ 0. ಇದು ಯಾವಾಗ 0 ಆತಂದ್ರೆ ಒಂದು ಇದೂರೇ 0 ಇರಬೇಕು, ಒಂದು ಇದೂರೇ 0 ಇರಬೇಕು. ಅಂದಾಗ ಅಟ್ಟ ಇದು 0 ಆಗ್ತದೆ ಟೋಟಲ್ ಆನ್ಸರ್. ಯಾಕಂದ್ರೆ ಎನಿಥಿಂಗ್ ಇಂಟು 0 ಇಸ್ 0. ಸೊ ನಾವೇನು ಮಾಡ್ತೀವಿ, ಇದೂರೇ ಅಲ್ಫಾ ಆಫ್ ಎಕ್ಸ್ ಡಸ್ ನಾಟ್ ಈಕ್ವಲ್ ಟು 0 ಅಂತ ಹೇಳಿ ಕನ್ಸಿಡರ್ ಮಾಡಿಬಿಟ್ಟಿರ್ತೀವಿ. ಸೊ ಇದನ್ನು 0 ಮಾಡೋಕೆ ಬರಲ್ಲ. ಸೊ ಇದನ್ನು 0 ಮಾಡ್ತೀವಿ ಅಂತ ಹೇಳಿ ಇದೊಂದು ಪಾಯಿಂಟ್ ಬರೋದು, ಇದನ್ನು ಬರೋದು ಬಿಡ್ರಿ. ಇದೇನು ಟೋಟಲ್ ಇರ್ತದಲ್ಲ ಈಕ್ವಲ್ ಟು 0 ಅಂತ ಬರೋದು ಬಿಡ್ರಿ. ಇದನ್ನು ನಾನು ನಿಮ್ಗೆ ಹೇಳ್ದಂಗೆ ಸ್ಟಾರ್ಟಿಂಗೇ ಹೇಳಿನ ಎಂಡ್ ಆನ್ಸರ್ ಇದೇ ಇರ್ತದೆ ಅಂತ ಹೇಳಿ. ಸ್ಟಾರ್ಟಿಂಗ್ ಪಾಯಿಂಟ್ ಇದು ಎಂಡಿಂಗ್ ಪಾಯಿಂಟ್. ಸೊ ಬಂತ ಇದನ್ನು ಏನು ತಲೆ ಕೆಡ್ಸ್ಕೊಕ್ ಹೋಗ್ಬೇಡ್ರಿ, ಹ್ಯಾಸ್ ಇಟ್ ಈಸ್ ಮಾಡಿರಿ. ಬೇಕಾದ್ರೆ ಇದ್ರ PDF ಮಾಡಿ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ದಾಗ ಇಡ್ತೀನಿ. ಸೊ ಅದನ್ನೇ ಹ್ಯಾಸ್ ಇಟ್ ಈಸ್ ಹೋಗಿ ಬರೆದು ಬಿಡ್ರಿ. ಪ್ರಾಕ್ಟೀಸ್ ಮಾಡ್ತೀರ ಮಾಡಿರಿ, ಬ್ಯಾಟ್ ಮಾಡ್ತಿದ್ರೆ ಮಾಡಿರಿ. ತಿಳಿಲಾರ್ದವ್ರು ಬ್ಯಾಟೆ ಮಾಡ್ಬೇಕಾಗ್ತದೆ, ಯಾಕಂದ್ರೆ ನಾಳೆ ಎಕ್ಸಾಮ್ ಅದ. ಜಾಸ್ತಿ ಟೈಮ್ ವೇಸ್ಟ್ ಮಾಡಬೇಡ್ರಿ. ಆದಷ್ಟು ಎಕ್ಸಾಕ್ಟ್ ಹೋಗಿದ್ದೇ ಬರೀರಿ. ಮಾರ್ಕ್ಸ್ 7 ಮಾರ್ಕ್ಸ್ ಪೂರಾ ತೊಗೊಳಗೆ ಮಾಡಿರಿ. ಸ್ಟೇಟ್ಮೆಂಟ ಗಿವನ್ ಮತ್ತು ಡಯಾಗ್ರಾಮ್ ಹಾಕ್ರಿ ಸಪ್ರೇಟಾಗಿ, ಮತ್ತು ಪ್ರೂಫ್ ಮಾಡಿರಿ. ಈಸಿ ಅದ, ಮಾರ್ಕ್ಸ್ ಕಳ್ಕೊಬೇಡ್ರಿ. 5th ಮಾಡಲ್ನಾಗ ಅದ ಇದು, ಎಲ್ಲದ ಹುಡುಕ್ಯಾಡಕ್ಕೆ ಹೋಗ್ಬೇಡ್ರಿ. 5th ಮಾಡಲ್ನಾಗ ಅದ. ಸೊ ಟೈಮ್ ವೇಸ್ಟ್ ಮಾಡಲ್ಲ, ಪ್ರಾಕ್ಟೀಸ್ ಮಾಡಿರಿ. ಆಲ್ಮೋಸ್ಟ್ ನಂದು ಪ್ಲೇಲಿಸ್ಟ್ನಾಗ ಎಲ್ಲ ಪಾಸಿಂಗ್ ಪ್ಯಾಕೇಜ್ ಆಗ್ಯದ. ಸೊ ಇದು ಆಲ್ಮೋಸ್ಟ್ ಲಾಸ್ಟ್ ಅಂತಲೇ ಹೇಳ್ಬೋದಿಲ್ಲ. ರಂಗೆ ಕುರ್ತೊಂದು ಹಾಕಿದ್ರೆ ಹಾಕ್ತೀವಿ. ಆಮೇಲೆ ಸ್ವಲ್ಪ ಅಲ್ಲಿ ಇಲ್ಲಿ ಗಿವನ್ ಏನೇನು ಬರೀಬೇಕಂತ ಹೇಳಿ ಅದನ್ನು ಹೇಳ್ತೀನಿ ನಿಮ್ಗೆ ಲಾಸ್ಟ್ ಮೂಮೆಂಟಿಗೆ. ಅದೊಂದು ನೋಡ್ಕೊಂಡು ಹೋಗ್ಬಿಡ್ರಿ. ಇಷ್ಟು ಮಾಡಿದ್ರೆ ನಿಮ್ಗೆ ಪಾಸಿಂಗ್ ಪೂರಾ ಆಗಿರ್ತೀರಿ. ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ ಟುಮಾರೋ. ಥ್ಯಾಂಕ್ ಯು ಗೈಸ್.